ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಏನು ಮೆಣಸಿನ್ಕಾಯಿ ತೊಳಿತಿದ್ದಾರೆ ಅಂತ ಅನ್ಕೊತಿದ್ದೀರಾ? ಹೌದು ಫ್ರೆಂಡ್ಸ್, ನಾನು ಇವತ್ತು ಮೆಣಸಿನ್ಕಾಯಿ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಬೇಸಿಗೆ ಬಂದಿದೆ ಅಲ್ವಾ, ಬೇಸಿಗೆಯಲ್ಲಿ ನಾವು ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಮೆಣಸಿನ್ಕಾಯಿ ಯಾವ ರೀತಿ ಅಂದರೆ ಮೆಂತ್ಯ ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿರೋದು ಖಾರ ಇಲ್ಲದೇ ಇರುವಂಥ ಮೆಣಸಿನ್ಕಾಯಿ ತೊಗೊಂಬಂದು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದ್ಮೇಲೆ ನಾನು ಅದನ್ನು 2 ಹೋಳನ್ನ ಮಾಡ್ತಾಯಿದ್ದೀನಿ. 2 ಹೋಳು ಮಾಡಿದ್ಮೇಲೆ ನಾನು ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ತಾ ಹೋಗಿ. ಆದಮೇಲೆ ಇದರಲ್ಲಿ 2 ಹೋಳನ್ನು ಮಾಡ್ತಾಯಿದ್ದೀನಿ. ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಂದ್ರೆ 2 ಹೋಳು ಮಾಡಬೇಕು. ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಖಾರ ಇರೋದು ತೊಗೊಂಡಿದ್ದೀನಿ. ಈ ಥರ ಮೆಣಸಿನ್ಕಾಯಿ, ಈ ಡುಮ್ ಮೆಣಸಿನ್ಕಾಯಿ ಇದೆಯಲ್ವ, ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ತುಂಬ ಮೆಣಸಿನ್ಕಾಯಿ ಇದ್ವು ಮನೆಯಲ್ಲಿ, ಮತ್ತು ಏನು ಮಾಡೋಣ ಅಷ್ಟೊಂದು ಅಂದ್ಕೊಂಡು, ಹೆಂಗೋ ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಇದೆ, ಬೇಗ ಒಣ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ತಿನ್ನಬೇಕು ಅಂತ ಅನ್ನದ ಜೊತೆ ಅಥವಾ ಸೈಡ್ಸ್ ಏನಾದರೂ ಹಪ್ಪಳ ಮತ್ತು ಇದು ಇರಬೇಕು ಅಂತ ಅಂದರೆ ಅಂಗಡಿಯಲ್ಲಿ ತೊಗೊಂಬಂದು ಮಾಡ್ತಿದ್ದೆ, ಫ್ರೈ ಮಾಡ್ತಿದ್ದೆ. ನಮ್ಮ ಮನೆಯವರಿಗೆ ಇಂಥವೆಲ್ಲ ಇಷ್ಟ. ಅನ್ನದ ಜೊತೆ ಸೈಡ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ. ಹಪ್ಪಳ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಏನಾದರೂ ಒಂದು ಕುರುಮ್ ಅನ್ನೋ ಏನಾದರೂ ಒಂದು ಇಟ್ಕೊಂಡು ತಿಂತಿರ್ತಾರೆ. ಅದರಿಂದ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರದ ಮೆಣಸಿನ್ಕಾಯಿನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇದೆ, ಚಿಕ್ಕದಾಗಿದೆ, ಖಾರ ಇದೆ, ಇರಲಿ ಅಂತ. ಎಷ್ಟೊಂದು ಇದಾವಲ್ವಾ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇದನ್ನು ಇಸ್ತಾ ಇದ್ದೀನಿ. ನೋಡಿ, ಒಂದರಲ್ಲಿ 2 ಹೋಳು ಮಾಡ್ಕೊಳ್ಳಿ, ಇಷ್ಟೇ ಸಾಕು. ಇಷ್ಟು ಸಾಕು. ಈಗ ನೋಡಿ ಫ್ರೆಂಡ್ಸ್, ಎಲ್ಲದೂ ಹೋಳು ಮಾಡ್ಕೊಂಡಿದ್ದೀನಿ. ಎಲ್ಲ 2 ಹೋಳು ಮಾಡ್ಕೊಂಡಿದ್ದೀನಿ ನೋಡಿ, ಎಲ್ಲದೂ ಕೂಡ. ಇವು ಸ್ವಲ್ಪ ಖಾರ ಇದೆ, ಇದು ಖಾರ ಇಲ್ಲ ಅಷ್ಟೊಂದು. 2 ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀನಿ. ನೋಡಿ, ಇಷ್ಟೆಲ್ಲ ಹೋಳು ಮಾಡ್ಕೊಂಡಿದ್ದೀನಿ. ಇದು ಬಿದ್ದಿದೆ. ಇದಕ್ಕೆ ನಾನು ಏನು ಹಾಕ್ತೀನಿ ಅಂತ ಅಂದರೆ ಕಲ್ಲು ಉಪ್ಪನ್ನು ಹಾಕ್ತೀನಿ. ಸಾಕಿಷ್ಟು. ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಇಷ್ಟು ಅರಿಶಿಣದ ಪುಡಿ. ನಂತರ ಜೀರಿಗೆನ ಹಾಕ್ತೀನಿ. ಕೆಲವರು ಇದನ್ನೆಲ್ಲ ಪುಡಿ ಮಾಡಿ ಹಾಕ್ತಾರೆ, ಪುಡಿ ಮಾಡೋನು ಹಾಕ್ಬೋದು. ನಾನು ಹಿಂಗೆ ಹಾಕ್ತಾಯಿದ್ದೀನಿ. ನೆನೆಸಿರ್ತೀವಲ್ವ, ನೆನೆಸಿದಾಗ ಅದೆಲ್ಲ ನೀಟಾಗಿ ಫ್ಲೇವರ್ ನೀಟಾಗಿ ಬರುತ್ತೆ. ಮತ್ತು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಪೂರ್ತಿ ಮೆಂತ್ಯ ಕಾಳನ್ನೇ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಕು ಇಷ್ಟು. ಅದ್ರ ಫ್ಲೇವರೆಲ್ಲ ಎಳ್ಕೊಂಬಿಟ್ಟು ಅದು ಏನಾಗುತ್ತೆ, ಇಲ್ಲಿ ಈ ಥರದ್ದೆಲ್ಲ ಕೆಳಗೆ ಉಳಿದುಬಿಡುತ್ತೆ. ಅದನ್ನು ನಾವು ಚೆಲ್ಲಿಬಿಡ್ಬೋದು. ಇದಕ್ಕೆಲ್ಲ ಫ್ಲೇವರ್ ಎಲ್ಲ ಹಿಂಡ್ಕೊಂಡ್ಬಿಡುತ್ತೆ. ಜೀರಿಗೆದಾಗಿರ್ಬೋದು, ಆಮೇಲೆ ಇದ್ರದ್ದು ಮೆಂತ್ಯ ಕಾಳ್ದು ಎಲ್ಲದೂ ಫ್ಲೇವರ್ ಹಿಂಡ್ಕೊಂಡ್ಬಿಡುತ್ತೆ. ನಂತರ ಅದನ್ನು ನಾವು ಕೆಳಗಡೆ ಇರುತ್ತಲ್ವ ತಳದಲ್ಲಿ, ಅದನ್ನು ತೊಳೆದು ಹಾಕ್ಬಿಡ್ಬೋದು. ನಂತರ ನೋಡಿ ಫ್ರೆಂಡ್ಸ್, ನಾನು 1/2 ಲೀಟರ್ ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ತೀನಿ. ಸಾಕಾಗುತ್ತೆ ಇಷ್ಟು. ಈಗ ಇದನ್ನು ನೀಟಾಗಿ ಕಲಿಸ್ಬೇಕಾಗುತ್ತೆ. ನೀಟಾಗಿ ಬೆರೆಸ್ಬೇಕು ಇದರಲ್ಲಿ.
ಇನ್ನೊಂದು ಸ್ವಲ್ಪ ಹಾಕೋಣ ಮೊಸರು. ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ಇದು ನೀಟಾಗಿ ಕಲಿಸಿದ್ದೀನಿ. ಇದನ್ನು ಕಲಿಸಿದ ಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನು ನೀಟಾಗಿ ನಾವು ಕಟ್ಟಿಬಿಡಬೇಕು. ಒಂದು ಬಟ್ಟೆಯಿಂದ ಕಟ್ಟಬೇಕು, ಇಲ್ಲ ಒಂದು ತಟ್ಟೆನ ನೀಟಾಗಿ ಮುಚ್ಚಿಡಬೇಕಾಗುತ್ತೆ. ಫುಲ್ 1 ಡೇ ಮುಚ್ಚಿಡಬೇಕು. ಇವತ್ತು ಮಾಡಿದ್ದೀನಿ ಅಂತ ಅಂದರೆ, ನಾನು ಇದನ್ನು ಇವತ್ತು ಕಲಿಸಿದ್ದೀನಿ ಅಂತ ಅಂದರೆ, ನಾಳೆ ಇಷ್ಟೊತ್ತಿಗೆ ನಾನು ತೆಗೆದುಬಿಟ್ಟು ಇದನ್ನು ಬಿಸಿಲಿಗೆ ಒಣೆ ಹಾಕಬೇಕಾಗುತ್ತೆ. ನಾಳೆ ಇಷ್ಟೊತ್ತಷ್ಟರಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನಾಳೆನೇ ತೋರಿಸ್ತೀನಿ ನಿಮಗೆ. ನೋಡೋಣ. ಇವತ್ತು ಕಲಸಿಟ್ಟಿದ್ದೀನಿ, ನಾಳೆ ಬೆಳಗ್ಗೆ ಮತ್ತೆ ಒಣೆ ಹಾಕ್ತೀನಲ್ವ, ಆವಾಗ ಮತ್ತೆ ನಿಮಗೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡಿ ಹೆಂಗಾಗಿದೆ. ಇಷ್ಟಿದೆ, ಸಾಕಲ್ವಾ? ನಮ್ಮ ಮಕ್ಕಳೇನು ತಿನ್ನಲ್ಲ, ನಾನು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ತಿನ್ನೋದು. ಅಷ್ಟರಲ್ಲೂ ನಾನು ಅಷ್ಟೊಂದು ತಿನ್ನಲ್ಲ. ನಮ್ಮ ಮನೆಯವ್ರಿಗೆ ಈ ಥರದ್ದಿದ್ದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲದೂ ಕೂಡ ಈಗ ಬೇಸಿಗೆ ಅಂತ ಹೇಳಿಬಿಟ್ಟು ಎಲ್ಲದೂ ರೆಡಿ ಮಾಡಿಡ್ತಾಯಿದ್ದೀನಿ. ಹಪ್ಪಳ ಕೂಡ ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಏನಾದರೂ ಬೇರೆ ಐಟಮ್ಸ್ ಏನಾದರೂ ಮಾಡೋ ಹಾಗಿದ್ರೆ ಮಾಡ್ಕೊತೀನಿ. ಟೈಮ್ ಸಿಕ್ಕಾಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ. ಬೇಸಿಗೆಯಲ್ಲಿ ಏನೆಲ್ಲ ಮಾಡ್ತಾರಲ್ವ ಅದನ್ನೆಲ್ಲ ಮಾಡಿ ಇಡಬೇಕು ಅಂದ್ಕೊಂಡಿದ್ದೀನಿ. ಚಕ್ಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇದನ್ನು ಮೆಣಸಿಕಾಯಿ ಆಗಿರ್ಬೋದು, ಎಲ್ಲದೂ ಮಾಡಿ ಇಟ್ಕೊತೀನಿ. ಇದೇ ಫಸ್ಟ್ ನಾನು ಮಾಡ್ತಾ ಇರೋದು. ಎಲ್ಲ ತೊಗೊಂಬಂದು ತಿಂತಿದ್ವಿ, ಕೊಂಡ್ಕೊಂಬಂದು ತಿಂತಿದ್ವಿ. ಅದೆಲ್ಲ ಕೊಂಡ್ಕೊಳೋದು ಬೇಡ, ನಾನು ಫ್ರೀ ಇರ್ತೀನಲ್ವ, ಮನೆಯಲ್ಲಿ ಮಾಡ್ಬೋದಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ, ನನ್ನ ಕೈ ರುಚಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಹಪ್ಪಳ ಮಾಡಿದೆ, ತುಂಬ ಟೇಸ್ಟಿ ಇತ್ತು ಮತ್ತೆ ಅಂತ ಹೇಳಿ ಇನ್ನೊಂದು ಥರ ಹಪ್ಪಳ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಾಡುವಂಥ ಎಲ್ಲ ರೆಸಿಪಿನ ನೋಡಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಈಗ ಒಂದು ತಟ್ಟೆನ ನೋಡಿ, ಎಲ್ಲೂ ಕೂಡ ಗಾಳಿ ಹೋಗಲ್ಲ, ಹಾಗೆ ನೋಡಿ ಈ ಥರ ತಟ್ಟೆನ ನಾನು ಮುಚ್ಚಿಡ್ತಾಯಿದ್ದೀನಿ. ಮುಚ್ಚಿಟ್ಟಿದ ಮೇಲೆ ಬೆಳಗ್ಗೆ ನಾಳೆ ಎಷ್ಟೊತ್ತಿಗೆ ನಾನು ತೆಗಿಯೋದು. ಇದ್ರ ಮೇಲೆ ಯಾವುದಾದ್ರೂ ಒಂದು ಸ್ವಲ್ಪ ಹೆವಿ ಇರುವಂಥ ಕಲ್ಲು ಅಥವಾ ಏನಾದರೂ ಇಡಬೇಕು, ಗಾಳಿ ಹೋಗ್ತಿರೋ ಹಾಗೆ. ಆವಾಗ ಅದೆಲ್ಲ ನೀಟಾಗಿ ಹಿಂಡ್ಕೊಳ್ಳುತ್ತೆ. ಅದರಿಂದ ಇದನ್ನೇ ಈ ಥರ ಮುಚ್ಚಿಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿನ್ಕಾಯಿ ಹೇಗಾಗಿದೆ, ಲಾಸ್ಟಿಗೆ ಒಣಗಿದ ಮೇಲೆ ಹೀಗಾಗಿದೆ ನೋಡಿ. ಈಗ ಇದನ್ನು ನಾನು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಆಲ್ರೆಡಿ ನಾನು ಒಂದ್ಸಲ ಫ್ರೈ ಮಾಡಿ ತಿಂದಿದ್ದೀನಿ, ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿರೋದು, ಮೆಂತ್ಯ ಎಲ್ಲ ಹಾಕಿ ಮಾಡಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿ ಯಾವ ಥರ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಆಗಿರ್ಬೋದು, ಬಿಸಿ ಬಿಸಿ ಅನ್ನ, ಬೇಳೆ ಸಾಂಬಾರು, ಸ್ವಲ್ಪ ಉಪ್ಪಿನಕಾಯಿ, ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೊತೆಗೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಅಂದರೆ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈಗ ನಾನು ಫ್ರೈ ಮಾಡೋದು ನಿಮಗೆ ತೋರಿಸ್ತೀನಿ, ಓಕೆನಾ? ನೋಡಿ, ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಈ ಥರನಾದರೂ ಫ್ರೈ ಮಾಡ್ಕೋಬೋದು, ಇಲ್ಲ ನಾವು ಒಲೆ ಮೇಲೆ ನೀಟಾಗಿ ಸುಟ್ಕೋಬೋದು, ಅಥವಾ ಎಣ್ಣೆ ಹಾಕ್ದೇ ಫ್ರೈ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹೇಳಿ ನಾನು ಇದನ್ನು ನೋಡಿ ಫ್ರೆಂಡ್ಸ್, ನಾನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇದು ಸುಟ್ಕೋಬೇಡಿ, ಇಷ್ಟ ಇದ್ದರೆ ಸಾಕು. ಇದನ್ನು ನಾನು ತೆಗಿತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿರುವಂಥ ರೆಸಿಪಿ ಹೇಗಿತ್ತು ಅಂತ ಹೇಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಫ್ರೀ ಇದ್ದರೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಸೈಡ್ಸ್ ಇಟ್ಕೊಂಡು ತಿನ್ಬೇಕಂತ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಹಾಗೆ ನೆಂಚ್ಕೊಂಡು ತಿನ್ಬೋದು. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಎಂಡ್ವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್.